ಅಲ್ಲ ಅಲ್ಲಿ ಟಚ್ ಆಗುತ್ತೆ. ಸ್ವಂತ ಮಂಡ್ಯ, ಇರೋದು ಬೆಂಗಳೂರಲ್ಲಿ. ವೀಕೆಂಡಿಂದನೇ ಬಂದಿದ್ದೀವಿ. ವೀಕ್ ಡೇಸ್ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀವಿ. ಎಂಥ ಫಾಗು ಅಂದರೆ ರೋಡೇ ಕಾಣಿಸ್ತಾ ಇಲ್ಲ. ಹೆಂಗಿದೆ ನೋಡಿ. ಒಬ್ಬು 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 ಒಬ್ಬು. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ, ನಿಮ್ಮ ಸಂಚಾರಿ ಸುನಿಲ. ನಾನಿವತ್ತು ಚಿಕ್ಕಮಂಗ್ಳೂರಿಂದ ಹೊರಟು ಭದ್ರಾ ಕಡೆ ಹೊರಟಿದ್ದೀನಿ. ಅಂದರೆ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಕಡೆಗೆ. ಎಲ್ಲ ಬೈಕರ್ಗಳ ಒಂದು ಡ್ರೀಮ್ ಆಗಿರುತ್ತೆ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಒಂದು ಆಫ್ ರೋಡ್ ಮಾಡಬೇಕು ಅಂತ. ಆ ಆಫ್ ರೋಡ್ ಮಾಡೋಣ ಅಂತ ಹೊರಟಿದ್ದೀನಿ ನಾನಿವತ್ತು. ನಾರ್ಮಲಾಗೆ ಎಲ್ಲರೂ ಈ ಸಿರಿ ರೆಸಾರ್ಟು ಹಾಗೆ ಕೈಮರ ಚೆಕ್ ಪೋಸ್ಟು ಆ ಕಡೆಯಿಂದ ಹೋಗಿ ದತ್ತಪೀಠಕ್ಕೆ ಹೋಗೋ ರಸ್ತೆಯಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಈ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಕಡೆ ಹೋಗಿರ್ತೀರಾ. ಆದರೆ ನಾನಿವತ್ತು ಒಂದು ಡಿಫ್ರೆಂಟ್ ರೂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೂಟಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ಒಳ್ಳೆ ಸುಂದರವಾದ ಪರಿಸರ, ಹಾಗೆ ಝೀರೋ ಟ್ರಾಫಿಕ್ಕು. ಯಾವುದೇ ವೆಹಿಕಲ್ನ ಜಂಜಾಟ ಇಲ್ದೇ ಆರಾಮಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಲಾಸ್ಟ್ ಇಯರ್ ಮಾನ್ಸೂನಲ್ಲಿ ಒಂದು ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಿಕೊಂಡು ಭದ್ರಾ ಟೈಗರ್ ರಿಸರ್ವ್ ಎಂಟ್ರಿ ಆಗಿದ್ವಿ. ಅವತ್ತು ಎಕ್ಸ್ಟ್ರೀಮ್ ಆಫ್ ರೋಡು ಸಖತ್ತಾಗಿರೋ ಒಂದು ಆಫ್ ರೋಡ್ ಮಾಡಿದ್ವಿ. ಆದರೆ ಇವತ್ತು ಅದೇ ಇನ್ನೊಂದು ಡಿಫ್ರೆಂಟ್ ರೂಟಲ್ಲಿ ನಾನು ನಿಮ್ಮನ್ನೆಲ್ಲ ಕರ್ಕೋಗ್ತಾ ಇದ್ದೀನಿ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ. ಬನ್ನಿ, ಈ ರೋಡ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ಈ ರೋಡಲ್ಲಿ ಹೋಗಿದ್ದೆ, ಅದಕ್ಕೋಸ್ಕರ ಈ ವರ್ಷ ಕೂಡ ಇದೇ ರೋಡನ್ನ ಚೂಸ್ ಮಾಡಿದ್ದೀನಿ. ಯಾಕಂದರೆ ರೋಡ್ ಮಾತ್ರ ಸಖತ್ತಾಗಿರುತ್ತೆ. ಬನ್ನಿ, ನಾನು ಇದು ಹಿಂಗೆ ನೀವು ಹೋಗ್ತಾ ದತ್ತಪೀಠ ರೋಡ್ಗೆ ಜಾಯ್ನ್ ಆಗುತ್ತೆ. ದೆನ್ ಅಲ್ಲಿಂದ ಡಿವಿಯೇಷನ್ ತೊಗೋಬೇಕಾಗುತ್ತೆ. ಅದರಲ್ಲಿ ತುಂಬ ಮುಖ್ಯವಾದ್ದು ಅಂದರೆ ತುಂಬ ಜನಕ್ಕೆ ಭದ್ರಾಗೆ ಯಾವ ರೂಟಿಂದ ಹೋದರೆ ಉತ್ತಮ, ಯಾವ ಥರ ಹೋಗಬೇಕು ಅನ್ನೋದು ತುಂಬ ಜನ ನಮ್ಮ ಬೈಕರ್ಗಳಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಯಾವ್ಯಾವ ಥರ ಡಿಫ್ರೆಂಟ್ ರೂಟಲ್ಲೆಲ್ಲ ನೀವು ಭದ್ರನ್ನ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ. ಕೆಲವರೆಲ್ಲ ಟ್ರಾಫಿಕ್ ರೋಡಲ್ಲಿ ಹೋಗ್ತಾರೆ, ಟ್ರಾಫಿಕಿಂದ ಹೋಗಿ ಆ ಭದ್ರಾ ಚೆಕ್ ಪೋಸ್ಟ್ ಎಂಟ್ರಿ ಆಗ್ತಾರೆ. ಬಟ್ ನಾನು ಹೋಗ್ತಿರೋ ರೋಡಲ್ಲಿ ಝೀರೋ ಟ್ರಾಫಿಕ್, ಒಂದು ವೆಹಿಕಲ್ ಕೂಡ ಬರಲ್ಲ. ನನ್ನ ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಿರಿಕೊಳಲೆ ಅನ್ನೋ ಒಂದು ಡ್ಯಾಮ್ ಹತ್ರ ಹೋಗ್ಬಿಟ್ಟು, ಅಂದರೆ ಲೇಕ್ ಹತ್ರ, ಅಲ್ಲಿಂದ ನಾನು ಮುಂದೆ ಈ ರೈಡ್ನ ಶುರು ಮಾಡ್ತಾ ಇದ್ದೀನಿ. ಅಲ್ಲಿಂದ ಈಗ ಮುಂದೆ ಅದೇ ಭದ್ರಾ ಟೈಗರ್ ರಿಸರ್ವ್ ಕಡೆ ಹೊರಟಿದ್ದೀನಿ. ಈ ಅನ್ನೋನ್ ಪ್ಲೇಸು ಅಂದರೆ ತುಂಬ ಜನಕ್ಕೆ ಈ ದಾರಿ ಗೊತ್ತಿಲ್ಲ, ಅದಕ್ಕೆ ಈ ದಾರಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೋಡೆಲ್ಲ ಹೆಂಗಿದ್ದು, ಎಲ್ಲ ಸಿಮೆಂಟ್ ಮಾಡಿಬಿಟ್ಟಿದಾರಲ್ಲ ಅಂತ. ಇಲ್ಲಿ ಬಲ್ಗಡೆ ಹೋಗ್ಬೇಕು ಅನಿಸುತ್ತೆ, ಮುಂದೆ ಹೋಗಿ ನಾನು. ರೋಡ್ ಬ್ಯೂಟಿನೇ ಸಖತ್ತಾಗಿದೆ ಕಣ್ರಿ. ಆಫ್ ರೋಡ್ ಸಿಗಲಿಲ್ಲ ಅನ್ನೋದೊಂದು ಬಿಟ್ಟರೆ ಕೊರಗು, ಬಟ್ ಸ್ವರ್ಗ. ಯಾವುದಾರ ಒಂದು ಕಾಫಿ ಎಸ್ಟೇಟ್ ಒಳಗಡೆ ಇಳಿದು ಬಿಟ್ರೆ ಆಯಿತು, ಅಡ್ಡಿ ಇಲ್ಲ. ಹೆಂಗಿದೆ ರೋಡು? ಒಳ್ಳೆ ಡೀಪ್ ಫಾರೆಸ್ಟು ಆ ಥರ ಇದೆ. ಎಡಗಡೆಗೆಲ್ಲ, ಬಲಗಡೆಗೆ ಮಾತ್ರ ಕಾಫಿ ಎಸ್ಟೇಟ್ಸು. ಸ್ವರ್ಗ. ಇನ್ಸ್ಟಾದಲ್ಲಿ ರೀಲ್ಸ್ಗೊಂದಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ಯಾರು ಹಿಂದೆ ಉಳ್ಕೊಬಿಡಿ, ಲೊಕೇಶನ್ ಸಿಗಲ್ಲ, ಒದ್ದಾಡಿ ಸಾಯ್ಬೇಕಾಗುತ್ತೆ ಆಮೇಲೆ. ಆದರೂ ಪರವಾಗಿಲ್ಲ, ತುಂಬ ಅಪ್ಗ್ರೇಡ್ ಆಗಿದ್ದಾರೆ. ಎಲ್ಲ ರೋಡ್ಗಳು ಮಾಡಿಬಿಟ್ಟಿದ್ದಾರೆ ಇವಾಗ. ವಿಷಯ ಏನು ಅಂದರೆ ಇಲ್ಲೆಲ್ಲ ರಸ್ತೆ ಇದೆ ಅನ್ನೋದೇ ತುಂಬ ಜನ ಗೊತ್ತಿರಲಿಲ್ಲ. ಹಂಗಿತ್ತು ಈ ರೋಡ್ಗಳು. ಇವತ್ತು ಇವಕ್ಕೆಲ್ಲ ಸಿಮೆಂಟ್ ರೋಡ್ ಆಗಿದೆ ಅಂದರೆ ನಿಜವಾಗ್ಲೂ ಪರವಾಗಿಲ್ಲ. ಸಿಗುವ, ಬಾಯ್. ಯಾವ ಊರಿದು? ಹೊಸಪುರ ಅಲ್ಲ? ಹೊಸಪುರ. ಓಕೆ, ಬಾಯ್. ಬಿದ್ದಿತ್ತು ಗಾಡಿ ಇನ್ನೊಂದ್ಸಲಿ. ನೋಡಿ, ಎಲ್ಲ ಇವಾಗ ರೋಡ್ ಆಗಿರೋದು ಇದೆಲ್ಲ. ಆ್ಯಕ್ಚುಲಿ ಇದೆಲ್ಲ ಆಫ್ ರೋಡ್ ಇತ್ತು ಕಣ್ರಿ, ಸಿಮೆಂಟ್ ರೋಡ್ ಆಗೋಗಿದೆ. ಈಗ ಅದೇ ಬೇರೆ ರೋಡ್ ಹುಡುಕ್ಬೇಕಾಗತ್ತೆ.
ಹೆಂಗಿದೆ ನಮ್ಮ ಬದುಕು. ನಿಜವಾಗ್ಲೂ ಇದೆಲ್ಲ ನೋಡಿದ್ರೆ ಎಷ್ಟೊಂದು ಹೊಟ್ಟೆ ಉರಿತದೆ ಅಂದರೆ, ಎಲ್ಲರೂ ಒಂಚೂರು ಜಾಗ ಇದ್ಬಿಟ್ಟಿದ್ದಾರೆ, ನಿಮ್ಮದೇ ಮನೆ ಕಟ್ಕೊಂಡು ಸೆಟ್ಲ್ ಆಗಿಬಿಡ್ತಿದ್ವಲ್ಲ ಈ ಪರಿಸರದ ಮಧ್ಯದಲ್ಲಿ ಅಂತ ಅನಿಸುತ್ತೆ. ಹುಷಾರು ಹುಷಾರು ಕಣ್ರ, ಹುಷಾರು. ಅಂದ್ಕೊಂಡು ಬಂದಿದ್ದು ಆಫ್ ರೋಡ್ ಸಿಗಲಿಲ್ಲ ಇವತ್ತು. ನೋಡೋಣ ಮುಂದೆ ಇನ್ನೊಂದು ಪ್ಲ್ಯಾನ್ ಬಿ ಇದೆ. ಐ ಥಿಂಕ್ ಅಲ್ಲಿ ಯಾವ ಥರ ಇದೆ ತೋರಿಸ್ಕೊಡ್ತೀನಿ ನಿಮಗೆ. ಅದು ಮಾತ್ರ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳು ಹೆಂಗಿದ್ದಾವೆ ಅಲ್ಲೊಂದಿಲ್ಲೊಂದು. ಆದರೂ ಇವ್ರ ಮನೆಗಳಿಗೆ ಇಂಥ ಚಿಕ್ಕ ರೋಡ್ಗಳಲ್ಲಿ ಅಷ್ಟೊಂದು ಸಾಮಾನುಗಳು ತೊಗೊಂಬರ್ತಾರೆ. ಮತ್ತು ಸಿಟಿಯೆಲ್ಲ ಎಷ್ಟು ದೂರ ಇರುತ್ತೆ ನೋಡ್ರಿ. ಆದರೂ ಎಷ್ಟು ಇದಾಗಿ ಜೀವನ ನಡೆಸ್ತಾರೆ ಅಂದರೆ ಇವ್ರದ್ದೊಂದು ರೂಲ್ಸ್ ಏನಂತಂದರೆ, ವಾರಕ್ಕೊಂದ್ಸಲಿ ಲೆಫ್ಟ್ ಇರಬೇಕು ಚಿನ್ನ ಇಲ್ಲಿ ಈ ಕಡೆ. ಒಂದು ನಿಮಿಷ ಇರು ನಾನು ನೋಡ್ಕೋತೀನಿ. ಲೆಫ್ಟು ಒಂದೇ ಇರೋದು ಅಲ್ಲ, ಎರಡಿದೆ ನೀರಿಂದಲ್ಲಿ. ಬನ್ನಿ ಇಲ್ಲಿ ಲೆಫ್ಟು. ಈಗ ಈ ರೂಟ್ದು ಸ್ವಲ್ಪ ಕ್ಲಿಯರಿಟಿ ಸಿಗ್ತಿದೆ ನನಗೆ, ಎಲ್ಲೆಲ್ಲಿ ಒಡ್ಡಾಡಿದೆ ನಾನು ಅಂತ. ತುಂಬ ವರ್ಷ ಆಯ್ತಲ್ಲ, ಅದಕ್ಕೋಸ್ಕರ. ಜಿಗ್ಗಿ ನೋಡಿದ್ರ ಇಲ್ಲಿ ಕೊನೆಗೂ ನಮ್ಮ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಬೇಜಾರಾಗಲಿಲ್ಲ. ಸ್ವಲ್ಪ ಆಫ್ ರೋಡ್ ಸಿಕ್ತು. ಹುಷಾರಾಗಿ ಬಂದರು. ಜಲ್ಲಿಕಲ್ಲು ಹಾರಿಬಲ್ ಟ್ರಯಲ್ ಇನ್ನು ಮುಂದೆ ಇದೆ, ಅದನ್ನು ಮಾಡೋಣ. ಇಲ್ಲೆಲ್ಲ ಇನ್ನೂ ಸಿಮೆಂಟ್ ರೋಡ್ ಏನು ಮಾಡಿಲ್ಲ, ಹಂಗಂಗೆ ಕೊರಕಲು ಬಿದ್ದಿದೆ. ಗಾಡಿ ಆಫ್ ಮಾಡಬಾರ್ದು. ಯಾಕಂಗೆ ಗಾಡಿ ಆಫ್ ಮಾಡೋ ಸಡನ್ನಾಗೆ ಏನು ಕಳ್ಕೊಳ್ಳೋದೆ ನೀವು? ಬನ್ನಿ, ಗಾಡಿ ಆಫ್ ಮಾಡಬಾರ್ದಂಗೆ. ಆ್ಯಕ್ಚುಲಿ ಒಳಗಿರೋ ಫ್ಯೂಲು ಬರ್ನ್ ಆದಮೇಲೆ ಗಾಡಿ ಆಫ್ ಮಾಡಬೇಕು. ಒಂದು 10 to 15 ಸೆಕೆಂಡು ಗಾಡಿನ ಯಾವುದೇ ಕಾರಣಕ್ಕೂ ರೈಡ್ ಮಾಡಿದ್ಮೇಲೆ ಸ್ವಲ್ಪ ಹೋಲ್ಡ್ ಮಾಡಿ ಆಮೇಲೆ ನೀವು ಇದನ್ನು ಮಾಡ್ಕೋಬೇಕು, ಏನೋ ಬಿಡಬೇಕು. ಇಲ್ಲಾಂದರೆ ಗಾಡಿ ಇದಾಗುತ್ತೆ. ಎದುರುಗಡೆ ಪೀಕ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಏರ್ ಪಿನ್ ಬೆಂಡ್ಗಳು ಸಖತ್ತಾಗಿದೆ ಈ ರೋಡಲ್ಲಿ. ಗಿದ್ದು ಟೋಟಲ್ ಐ ಥಿಂಕ್ ಈಗ ನಾವು ಬಂದ ಸರ್ಕ್ಯೂಟ್ ಫುಲ್ಲು 17 ಕಿಲೋಮೀಟ್ರು ಟ್ರಯಲ್ಸು. ಅದರಲ್ಲಿ ಅರ್ಧ ಸಿಮೆಂಟ್ ಹಾಕಿದ್ದಾರೆ, ಇನ್ನು ಅರ್ಧ ಹಾಗೆ ಉಳಿಸಿದ್ದಾರೆ. ಬಟ್ ಇದು ಒಳ್ಳೆ ಟಫ್ ಟರೆನ್ ಥರನೇ ಇದೆ, ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಮಳೆ ಇದ್ದಿದ್ರಂತೂ ಸಾಕಾಗಿರೋದು, ರಾತ್ರಿ ಸಾಕಾಗಿತ್ತು ಇಲ್ಲಿ. ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್ ಸ್ವಲ್ಪ ಸ್ಪಾಯ್ಲ್ ಆಯಿತು. ಅರ್ಲಿ ಮಾರ್ನಿಂಗ್ ಬರಬೇಕಿತ್ತು ನಾವು, ಸ್ವಲ್ಪ ಎಡವಟ್ ಮಾಡಿಕೊಂಡು. ನೋಡೋಣ. ಫುಲ್ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾನೆ ಶ್ರೀಕಾಂತು ಆಫ್ ರೋಡ್ನಲ್ಲಿ. ವೆರಿ ಗುಡ್.
KTM ಯಾಕೆ ಹಿಂದೆ ಉಳ್ಕೋತಾ ಇದೆ? ಹೈವೇಲಿ ಏನು ಟೂರಿಂಗ್ ಮಾತ್ರ, ಆಫ್ ರೋಡ್ ಆಗಲ್ಲ ಅನಿಸುತ್ತೆ. ಇಲ್ಲ ಜಾಕಿ ಸರಿ ಇಲ್ವಾ? ಅದು ನೋಡಿತಿರೋ ಜಾಕಿ ಸರಿ ಇಲ್ವಾ? ಒಂದು ಅರ್ಥ ಆಗ್ತಿಲ್ಲ. ಎಂಥ ಟೆರ್ನಲ್ಲಿ ಎಗ್ರೆಗೆ ರೋಗಿಸ್ತಾ ಇರಬೇಕು ಸುಮ್ಮನೆ. ಬರ್ತಾ ಇದ್ದಾನೆ. KTM ಸ್ವಲ್ಪ ಹಿಂದೆ ಉಳ್ಕೊತಾ ಇದೆಯಲ್ಲ, ಅದಕ್ಕೋಸ್ಕರ. ಗಾಡಿಗಳೇನಾರ ಕೈ ಕೊಟ್ಟರೆ ಈ ರೋಡಲ್ಲಿ ಬಾಯಿ ಬಡ್ಕೋಬೇಕಾಗತ್ತೆ. ಏನು ಮಾಡಬೇಕು ಅಂತ. ಯಾಕಂದರೆ ಇಲ್ಲಿಂದ ಚಿಕ್ಕಮಂಗ್ಳೂರು ಸಿಕ್ಕಾಪಟ್ಟೆ ದೂರ ಇದೆ. ಐ ಥಿಂಕ್ ಈಗ ಆಲ್ರೆಡಿ ಒಂದು 20 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಂದ. ಮತ್ತು ನೀವು ಅದೆಲ್ಲ ಬಿಚ್ಕೊಂಡು ಗ್ಯಾರೇಜ್ ಹುಡ್ಕೊಂಡು ಎಂಥ ರಿಸ್ಕು ಹೇಳಿ. ಇರ 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 ಈ ಕಡೆ ಕಣ. ಮೇಲ್ಗಡೆ ಒಂದು ರಸ್ತೆ ಇದೆ, ಜಸ್ಟ್ 500 ಮೀಟರ್ಸು ಮೇಲಕ್ಕೆ ಹತ್ತಿದ್ರೆ. ಬಟ್ ಈ ರೋಡಲ್ಲಿ ಹೋದರೆ 10 ಕಿಲೋಮೀಟ್ರ್ ಸುತ್ತಾಕೊಂಡು ಹಿಂದಕ್ಕೆ ಬರಬೇಕು. ಯೋಚನೆ ಮಾಡ್ತಿದ್ದೀನಿ ಇಲ್ಲೆಲ್ಲಾರು ಹತ್ತಿಸೋಣ ಅಂತ. ಸಿಕ್ಕಾಪಟ್ಟೆ ಟಫ್ ಆಗಿದೆ, ಕಷ್ಟ ಇದೆ, ಹತ್ತಿಸೋಕ್ಕಾಗಲ್ಲ ನಮ್ಮ ಕೈಲಿ. ಏನು ಎಷ್ಟು ಎತ್ತರ ಇದೆ, ಏನು ಹತ್ತಿಸ್ತೀರಿ? ಇದು ನಾವಿವಾಗ ಇದು ನಾರ್ಮಲ್ ಮುಳ್ಳಯ್ಯನಗಿರಿಗೆ ಹೋಗೋ ರಸ್ತೆಗೆ ಹೋಗಿ ತಲುಪ್ತಿದ್ದೀವಿ. ಮಧ್ಯಾಹ್ನ ಮೇಲೆ ಇದೇ ಮಾಡಬೇಕು, ಇದೇ ಥರ ಭದ್ರಾ ಟ್ರೈ ಮಾಡೋಣ. ವರ್ಷ ಮೇಲಾಯಿತು ಕಣ್ರಿ ಮುಳ್ಳಯ್ಯನಗಿರಿ ನೋಡಿ. ಮುಳ್ಳಯ್ಯನಗಿರಿ, ಸೀತೆಲ್ಲಯ್ಯನಗಿರಿ ಇವೆಲ್ಲ ನೋಡಿ 2 ವರ್ಷ ಮೇಲಾಯಿತು. ಬನ್ನಿ ಇವತ್ತು ನಿಮಗೆ ಇದು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ಬಿಡ್ತೀನಿ ಮುಳ್ಳಯ್ಯನಗಿರಿ ಯಾವ ಥರ ಇದೆ ಅಂತ. ಯಾರೋ ಹೊರಗಡೆಯಿಂದ ಕಾಫಿ ಬೀಜ ತೊಗೊಬಂದು ಫಸ್ಟು ನೆಟ್ ಅಂತ ಜಾಗ ಈ ಮುಳ್ಳಯ್ಯನಗಿರಿ ಸೀತೆಯ್ಯನಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಯಾರೋ ಅವ್ರ ಹೆಸರು ಇರ್ಬೋದು, ಬಟ್ ನನಗಷ್ಟೊಂದು ಐಡಿಯಾ ಇಲ್ಲ. ಅವ್ರು ಇಲ್ಲಿಗೆ ಫಸ್ಟ್ ಟೈಮು ಗಿಡ ತಂದು ನೆಟ್ಟಿದ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಪೂರ ಮಾಹಿತಿ ನನಗೆ ಗೊತ್ತಿಲ್ಲದೆ ಇರೋದು ನಾನು ಹೇಳಬಾರ್ದು, ನೀವು ಕೇಳಬಾರ್ದು. ಬಟ್ ರ್ಯಾಂಡಮಾಗಿ ಇದು ಸತ್ಯ, ಯಾವಾಗ ಯಾರು ಗೊತ್ತಿಲ್ಲ. ಏನಿವು ಗಾಡಿಗಳು, ಯಾವ ಊರವ್ರು ಇವರೆಲ್ಲ ಹಿಂಗೆ ಹೋಗ್ತಿದಾರಲ್ಲ, ಬರ್ರೋ ಅಂದ್ಕೊಂಡು. ಚಿಕ್ಕಮಂಗ್ಳೂರು ಅವರು ಇವರೆಲ್ಲ ಸೈಲೆನ್ಸರ್ ಆಲ್ಟೋ ಮಾಡ್ಕೊಂಡ್ಬಿಟ್ಟು ಏನು ಸೌಂಡು ಅಷ್ಟು ಗಾಡಿಗಳು ಹೋಗಲ್ಲ ಮಾಡಲ್ಲ, ಸೌಂಡ್ ಇದೆ. ಏನ್ರಿ ಪೇಕಿದು ಸ್ವರ್ಗ, ಸಖತ್ತಾಗಿದೆ. ತುಂಬ ವರ್ಷ ಆಯಿತು ನಾನು ಬಂದು, ಒಂದು 2-3 ವರ್ಷ ಆಯಿತು. ನಾನು ಹಳೆ ಫೋಟೋ ಒಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿಗೆ ಬಂದಿದ್ದು ಈ ಜಾಗಕ್ಕೆ, ನನಗೆ ನಗು ಬರುತ್ತೆ ಅದನ್ನು ನೋಡಿದ್ರೆ. ಅವಾಗ ಯಾವುದು ನಾನು ಪಲ್ಸರಲ್ಲಿ ಬಂದಿದ್ದು, ಈ ಮಾಡಿ ಸರ್ಕ್ಯೂಟ್ ಫುಲ್ಲು. ನಾನು ಅವಾಗ ಪಲ್ಸರ್ ಮಾಡಿದ್ದೆ, 150cc ಪಲ್ಸರ್ ಇತ್ತು, ಆ ಪಲ್ಸರಲ್ಲಿ ಮಾಡಿದ್ದೆ ಇದು ಫುಲ್ ಸರ್ಕ್ಯೂಟು. ಬಟ್ ಇವಾಗ ಹಿಮಾಲಯದಲ್ಲಿ ಬಂದಿದ್ದೀನಿ.
ಝೆಡ್ ಪಾಯಿಂಟ್. ಬೆಂಗಳೂರಿಂದ ಬಾಡಿಗೆ ಗಾಡಿ ಮಾಡ್ಕೊಂಡ್ಬಂದವ್ರು ನೋಡಿ ಅವರು. ಒಬ್ಬು 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 ಏನೋ ಏನೋ ಏನು ವ್ಯೂ ಸಿಕ್ಕಾಪಟ್ಟೆ ಹೈಟಲ್ಲಿದೆ. ಆ್ಯಕ್ಚುಲಿ ಇದಕ್ಕಿಂತ ನನ್ನ ಪ್ರಕಾರ ಇದು ಹೈಟ್ ಜಾಸ್ತಿ ಅನಿಸುತ್ತೆ. ಮಾಣಿಕ್ಯದಾರ ನಾವು ಇದಕ್ಕೆ ಹೋಗ್ತೀವಲ್ಲ ಅಲ್ಲಿ ಎಲ್ಲಪ್ಪ ಈ ಸೌಂಡ್ ಪಾರ್ಟಿಗಳು ಇಲ್ಲಿದ್ದಾವೆ. ಬಾರೋ ಬೇಬಿ, ಯಾಕೆ ಹಿಂದಿಂದ ಉಳ್ಕೋತಿದ್ಯಾ? ಗಾಡಿ ಓವರ್ಟೇಕ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ತುಂಬ ನ್ಯಾರೋ ರೋಡು, ತುಂಬ ಹುಷಾರಾಗಿ ಬರಬೇಕು. ನೋಡಿ ಮರ ಎಲ್ಲ ಬಿದ್ದಿದೆ ಇಲ್ಲಿ. ನಮಗೆ ಫಸ್ಟ್ ಸಿಗೋದೆ ಮುಳ್ಳಯ್ಯನಗಿರಿ ಪೀಕ್. ಇದೇ ಹೈಟ್ ಪೀಕು ಅನಿಸುತ್ತೆ. ಸೀತಾಯಲಂಗಿರಿನ ಇಲ್ಲ ಮುಳ್ಳಯ್ಯನಗಿರಿನ ಯಾವುದೋ ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದೆ. ತುಂಬ ವರ್ಷ ಆಯಿತು. ಎರಡರಲ್ಲೊಂದು ಪೀಕು ತುಂಬ ಹೈಟು. ನಮ್ಮ ಚಿಕ್ಕಮಗಳೂರಿಗೆ ಫಸ್ಟು ಕಾಫಿ ಇತ್ತಂದು ನೆಟ್ಟಿದ್ದು ಇಲ್ಲಿ ಅನ್ಕೋತೀನಿ. ಇದು ಪೀಕು ಸ್ವರ್ಗ. ಇಲ್ಲೋ ಲೆಫ್ಟಲ್ಲಿರು, ದಯವಿಟ್ಟು ಹಂಗೆ ಮುಂದೆ ಹೋಗು ಅಂತಂದೆ. ನಿಂತ್ಕೊಳ್ಳೋದೆಲ್ಲ ಬೇಡ, ಸ್ವಲ್ಪ ಲೆಫ್ಟಲ್ಲಿರಿ, ಹಂಗೆ ಮೂವ್ ಆಗ್ತೀರಿ. ಸ್ವಲ್ಪ ಟಫ್ ಇದೆ. ರೋಡ್ ತುಂಬ ನ್ಯಾರೋ ರೋಡಲ್ಲ, ಸ್ವಲ್ಪ ಹಿಂಸೆ ಆಗುತ್ತೆ. ಅದರಲ್ಲೂ ವೀಕೆಂಡ್ ಬಂದುಬಿಟ್ರೆ ನಿಮ್ಮ ಸಾಯಿಸ್ಬಿಡ್ತಾರೆ ಇಲ್ಲಿ ಈ ರೋಡಲ್ಲೇ. ಏನು ಜಾಮ್ ಆಗುತ್ತೆ ಗೊತ್ತೇನ್ರಿ ಈ ರೋಡು. ಯಪ್ಪ, ಇದೆ ಮುಳ್ಳಯ್ಯನಗಿರಿ. ಇದೇ ನೋಡೋದೇನು ಬಿಡ್ವಾ? ಅಲ್ಲ ಅದೇನೇ ಕೇಳಿದೆ.
ಅವ್ರು ಯಾರೋ ಊಟ ಮಾಡಬೇಕು ಅಂತ ಹೇಳಿದ್ರು ಗೊತ್ತಾ? ಇಲ್ಲಿ ಎಲ್ಲಿ ಅವ್ನು ಬೀವಿ ಊಟ ಇಲ್ಲೇ ಅಲ್ವೇನು ಹೇಳಿದ್ದವರು? ಹಾಂ ಏನ ಊರ ಹೆಸ್ರೇನು ಹೇಳಿದ್ದವರು? ಸರಿ ಹೊರಡೋಣಾಗಾರ ನಡೀರಿ ಮೇಲೆ ಹೋಗೋಣ. ಮೇಲೆ ಹೋಗೋಣ ಬಾ, ಮೇಲೆ ಪೀಕ್ ಇರೋದು. ಈಗ ಹಿಮ ಸ್ಟಾರ್ಟ್ ಆಯಿತು. ಅಲ್ಲಿ ಮೇಲ್ಗಡೆ ವೆಹಿಕಲ್ಗಳು ಎಷ್ಟೊಂದು ನಿಂತಿದ್ದಾವೆ. ಯೋ ಸ್ವರ್ಗ ಸಾಕಾದಾಗಿದೆ ಕಣ್ರಿ, ನಿಜವಾಗ್ಲೂ ಸೂಪರ್ ಪೀಕು. ಉಫ್, ಇದನ್ನು ನೋಡ್ತಿದ್ರೆ ಏನೋ ಒಂಥರ ಖುಷಿ ನಿಜವಾಗ್ಲೂ. ಆ ಹಿಮ ನಮ್ಮ ಬಾಡಿಗೆ ಟಚ್ ಆಗುತ್ತಲ್ಲ, ಆ ಒಂಥರ ತಣ್ಣ ಗಾಳಿ, ಆ ಹಿಮ ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಅಮ್ಮ ಇನ್ನು ಸ್ವಲ್ಪ ಪೀಕ್ ಹೋಗೋಣ, ಮೇಲೆ ಹೋದರೆ ಗೊತ್ತಾಗುತ್ತೆ. ಬಂದ್ಬಿಡ ಇಲ್ಲಿ ನಿಮ್ಮ ಯಾರು ಲೋಕಲಲ್ಲಿ ಯಾರೂ ಆರನ್ ಮಾಡಲ್ಲ, ನೀಟಾಗೆ ಬರ್ತಾರೆ. ಅವನು ಅಷ್ಟು ಉದ್ದ ಗಾಡಿ ಇಟ್ಕೊಂಡ್ಬಿಟ್ಟು ಸುಯ್ಯೋ ಅಂತ ಬಂದುಬಿಟ್ರೆ ಎದೆ ಮೇಲೆ ಎಲ್ಗೋಗೋಣ. ಇರೋದು ಇಷ್ಟಪ್ಪ ಈ ಚಕಲ್ದರಿಗೆ, ಇದು ಬೇರೆ ಹಾಕಿದ್ದಾರೆ. ರೋಡ್ ಚಿಕ್ಕ ಅಡ್ಜಸ್ಟ್ ಮಾಡ್ಕೋಬೇಕು, ನಿಧಾನಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ ಕಾರಲ್ಲೆಲ್ಲ ಓಡಾಡೋ ಸ್ವಲ್ಪ ಕಷ್ಟನೇ. ಈ ವೀಕ್ ಡೇಸಲ್ಲಿ ಹೆಂಗಾಗಿದೆ, ಮೇಲ್ಗಡೆ ಹೆಂಗೆ ಜಾಮ್ ಆಗಿದೆ ಬನ್ನಿ ತೋರಿಸ್ತೀನಿ ಮೇಲೆ ಹೋಗ್ತಾ. ಇನ್ನು ವೀಕೆಂಡಲ್ಲಿ ನೋಡ್ಬೇಕ್ರಿ, ಯಪ್ಪ ಯಪ್ಪ ಯಪ್ಪ. ಏನಿ ಜನ ಮಳೆ ಎಲ್ಲ ನೋಡ್ತಿದ್ರೆ ಯಪ್ಪ. ಅದು ಅಲ್ದಂದ್ರೆ ರೋಡು ಟ್ರಾಫಿಕ್ ಜಾಮ್ ಬೇರೆ ನೋಡಿ. ಪೀಕ್ ಮಾತ್ರ ಸಖತ್ತಾಗಿದೆ.